ನಮ್ಮ ಜೊತೆಗೆ ಆರ್ ಆರ್ ನಗರದ ಕಾಂಗ್ರೆಸ್ ಮುಖಂಡರಾಗಿರುವಂಥ ಕುಸುಮಾ ಹನುಮಂತರಾಯಪ್ಪ ಅವರು ಇದ್ದಾರೆ. ಮೇಡಮ್, ಒಂದು ಒಳ್ಳೆಯ ಕಾರ್ಯಕ್ರಮ MLA ಅವ್ರನ್ನ ಆಹ್ವಾನಕ್ಕೆ ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ವಿವಾದದ ಸ್ವರೂಪವನ್ನು ಪಡೆದುಕೊಳ್ತು. ಸೊ ತಮ್ಮ ಅಭಿಪ್ರಾಯ, ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ವಾಕ್ ಮಾಡಿದ್ರಿ, ಜನರು ಅಹವಾಲು ಕೇಳಿದ್ರಿ, ಏನು ಅನಿಸ್ತು? ನೋಡಿ, ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು ಇಡೀ ಬೆಂಗಳೂರಿನಲ್ಲಿ ಎಲ್ಲ 5 ಕಾರ್ಪೊರೇಷನ್ಸ್ ಆದಮೇಲೆ ಪ್ರತಿಯೊಂದು ಕಾರ್ಪೊರೇಷನ್ನ ಒಂದೊಂದು ಪಾರ್ಕ್ಗಳಿಗೆ ಭೇಟಿ ಮಾಡಿ ಬೆಂಗಳೂರಿನ ನಾಗರಿಕರ ಜೊತೆಗೆ ನಡಿಗೆಯನ್ನು ಮಾಡಬೇಕು, ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಅದನ್ನು ಬಗೆಹರಿಸುವಂಥ ಒಳ್ಳೆಯ ಒಂದು ಉತ್ತಮವಾದಂಥ ಪ್ರಯತ್ನವನ್ನು ಇಡೀ ಬೆಂಗಳೂರಿಗೆ ಒಂದು ಮಾದರಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು ನಮ್ಮ ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ GBAಗೆ ಸೇರಿರುವಂಥ JP ಪಾರ್ಕ್ನಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮ ಪೇಪರ್ನಲ್ಲೂ ಕೂಡ 2 ದಿನಗಳಿಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ನಡೆದರೂ ಕೂಡ ಶಾಸಕರಿಗೆ ಆಹ್ವಾನ ಹೋಗೇ ಇರುತ್ತೆ. ಸೊ ಇಲ್ಲಿ ಬಂದು ಜನಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಬೇಕಿರೋ ಶಾಸಕರು, ಜನಪ್ರತಿನಿಧಿಗಳು ಇಲ್ಲಿ ಬಂದು ಒಂದು ರೀತಿ ಅವಮಾನಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ನಾಗರಿಕರು ಕೂಡ ಬುದ್ಧಿವಂತರಿದ್ದಾರೆ. ಯಾರು ಯಾರ ಹಿತಕ್ಕೋಸ್ಕರ ಮಾತಾಡ್ತಿದ್ದಾರೆ, ಯಾರ ಹಿತಕ್ಕೋಸ್ಕರ ಈ ಥರ ಒಂದು ಬಿಹೇವಿಯರ್ನ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಅರಿವಿದೆ. ಇವತ್ತು ಅವರು ಶಾಸಕರಾಗಿ, ಜನಪ್ರತಿನಿಧಿಗಳಾಗಿ ಸುಮಾರು 14 ವರ್ಷಗಳಿಂದ ಅವರೇ ಶಾಸಕರಾಗಿ ಆಗಿದ್ದಾರೆ. ಇವತ್ತು ನಾವು ಮಾತಾಡೋದು ಬೇಡ, ಜನಗಳೇ ಮಾತಾಡಲಿ, ಅವರ ಸಮಸ್ಯೆಗಳು ನಾಗರಿಕರು ಮಾತಾಡಲಿ ಅಂತ ಹೇಳಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಾಗರಿಕರುಗಳು ಬಂದು ಈ ಪಾರ್ಕ್ನ ಎಷ್ಟು ಅವ್ಯವಸ್ಥೆ ಇದೆ, ಯಾವ ರೀತಿ ಇದ್ದಂಥ ಪಾರ್ಕ್ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ನಾಗರಿಕರು, ತಮ್ಮ ಹೆಣ್ಣುಮಕ್ಳಿರ್ಬೋದು, ಪುಟಾಣಿ ಮಕ್ಕಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಅವ್ರು ಬಂದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೇ ಜನಪ್ರತಿನಿಧಿ ಆಗಿದ್ದರೂ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಎಷ್ಟು ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಯಾವ ಕೆಲಸಗಳು ಬೇಕಾದರೂ ಅಲ್ಲೇ ನಿಂತು ಮಾಡಿಸುವಂಥ ಒಂದು ಕಾರ್ಯಕ್ರಮ ಇದು. ಸೊ ಅದನ್ನು ಅವರು ಜನಗಳಿಗೆ ಸ್ಪಂದಿಸಿ ಮಾಡಿಸಬೇಕಾಗಿರೋ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು, ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದು ಪ್ರಯತ್ನವನ್ನು ಪಟ್ಟರು. ಆದರೂ ಕೂಡ ಜನಗಳಿಗೆ ಅರಿವಿದೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿನ ಸಮಸ್ಯೆಗಳು ಬಗೆಹರಿಬೇಕು, ರಾಜಕಾರಣ ಬೇರೆಡೆ, ನಾಗರಿಕರ ಸಮಸ್ಯೆಗಳು ಬಗೆಹರಿಬೇಕು, ಅವರಿಗೆ ಆಗ್ತಾ ಇರುವಂಥ ನೋವುಗಳನ್ನು, ತೊಂದರೆಗಳು, ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮ್ಮದು. ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ಎಲ್ಲ ಸಮಸ್ಯೆಗಳನ್ನು ಕೂಡ ಹೇಳಿದ್ದಾರೆ. ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ನಾಗರಿಕರಿಗೆ. ಯಾರದೇ ಮೂಲಕ ಅಲ್ಲ, ಅವರೇ ಖುದ್ದಾಗಿ ಕರೆಯನ್ನು ಮಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಿ, ಯಾರ್ಯಾರು ಸಮಸ್ಯೆಯನ್ನು ಹೇಳಿದ್ದಾರೆ ಅವರಿಗೆ ಅಧಿಕಾರಿಗಳೇ ವಾಪಸ್ ಕರೆಯನ್ನು ಮಾಡಿ ಅವರ ಹತ್ರ ಒಂದು ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡು ಸಮಸ್ಯೆಯನ್ನು ಬಗೆಹರಿಸೋ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕೆಲಸವನ್ನು ಆಗಬೇಕು ಅನ್ನೋದು ನಮ್ಮ ಕೂಡ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ ಅಂತ, ಈ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅನ್ನೋ ಸಲುವಾಗಿ ಶಾಸಕರು ಈ ರೀತಿ ವರ್ತನೆ ತೋರಿಸಿದ್ದಾರೆ. ಹೌದು, ಇದು ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ನಡೆಯುವಂಥದ್ದೇ. ಎಲ್ಲ ಕಾರ್ಯಕ್ರಮಗಳನ್ನು, ಯಾವುದೇ ನಮ್ಮ ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಳು ಮಾಡಬೇಕು ಅಂತಲೇ ಅವರು ಬರುವಂಥದ್ದು. ಸೊ ಅದರಲ್ಲೇನು ಹೊಸ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಏನು ಮಾಡದೆ ಹೋಗಿದ್ದಿದ್ರೆ ಆಶ್ಚರ್ಯ ಪಡಬೇಕಿತ್ತು. ಸಮಸ್ಯೆ ಮಾಡ್ತಾ ಇರುವಂಥದ್ದು ಸದಾಕಾಲ ಯಾವಾಗಲೂ ಸಮಸ್ಯೆ ಮಾಡ್ತಿದ್ದಾರೆ. ಅವ್ರು ಅದನ್ನೇ ಮಾಡ್ತಾ ಬರ್ತಿರುವಂಥದ್ದು. ನಾವು ಹಲವಾರು ಹಗರಣಗಳನ್ನ ನಾವು ನೋಡಿದ್ದೀವಿ. ಎಲ್ಲಿ ಒಂದು ಗುತ್ತಿಗೆದಾರರನ್ನು ಅವರಿಗೆ ಅವಮಾನಿಸುವಂಥದ್ದು, ಅವರ ಹೆಂಡತಿ ಮಕ್ಕಳನ್ನು ಮಂಚಕ್ಕೆ ಕರೆಯುವಂಥ ಜನಪ್ರತಿನಿಧಿ ಇರುವಂಥ ಸಂದರ್ಭದಲ್ಲಿ ಬೇರೆ ಏನನ್ನೋ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರ ಸಭೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕರೀಲಿಲ್ಲ, ಅನ್ಯಾಯ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಕರಿಟೋಪಿ MLA ಅಂತ ಕರೆದ್ರು ಅಂತೇಳಿ ಧರಣಿ ಕೂತಿದ್ದಾರೆ. ಏನು ಮಾತು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ MLAಗೆ? ಅಲ್ಲ, ಅವರು ಸಿನಿಮಾ ತೆಗೆಯುವಂಥವ್ರು, ಬಹಳ ನಾಟಕಗಳನ್ನು ನೋಡಿರುವಂಥವ್ರು, ನಾಟಕಗಳನ್ನು ಆಡೋದೇನು ಬಹಳ ಹೊಸದೇನಲ್ಲ. ಜನಗಳು ಕೂಡ ನೋಡ್ತಾ ಇದ್ದಾರೆ. ಜನಗಳು ಬಹಳ ಬುದ್ಧಿವಂತರಿದ್ದಾರೆ. ನಾವು ಅನ್ಕೋತೀವಿ ಜನಗಳು ದಡ್ಡರಿರ್ತಾರೆ ಅಂತ, ಬಹಳ ಬುದ್ಧಿವಂತಿದ್ದಾರೆ. ಅವರನ್ನು ಕರೀದೇ ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಬರೋದಿಲ್ಲ. ಆ್ಯಸ್ ಪರ್ ಪ್ರೋಟೋಕಾಲ್ ಏನು ಕಾರ್ಯಕ್ರಮ ಯಾರಿಗೆ ಇನ್ವಿಟೇಷನ್ ಕೊಡಬೇಕು ಅವ್ರು ಖಂಡಿತವಾಗ್ಲೂ ಕೊಟ್ಟಿರ್ತಾರೆ. ಅವ್ರಿಗೆ ಆಸಕ್ತಿ ಇಲ್ಲ, ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ಆಸಕ್ತಿ ಇಲ್ಲ ಅಂತ ಹೇಳಿ ರಾಜಕಾರಣ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ, ದುರುದ್ದೇಶದಿಂದ ಇವತ್ತು ಧರಣಿಯನ್ನು ಮಾಡಲಿ, ಇನ್ನೊಂದು ಮಾಡಲಿ, ಮತ್ತೊಂದು ಮಾಡಲಿ. ನಮ್ಮ ಕೋರಿಕೆ ಏನಿರೋದು, ನನ್ನ ಜನಸಾಮಾನ್ಯರ ಸಮಸ್ಯೆಗಳು ಬಗೆಹರಿಬೇಕು. JP ಪಾರ್ಕ್ ಏನು ಉದ್ಯಾನವನ ಇದೆ, ಇಲ್ಲಿನ ನಾಗರಿಕರಿಗೆ ಸಮಸ್ಯೆಗೆ ಪರಿಹಾರ ಆಗಬೇಕು ಅನ್ನೋದಷ್ಟೇ. ನಾನು ರಾಜೀನಾಮೆ ಕೊಡಬೇಕು, ಅದಕ್ಕೆ ಉದ್ದೇಶಪೂರ್ವಕವಾಗಿ ಈ ರೀತಿ ಅವಮಾನ ಮಾಡಿಸೋದು ಮಾಡ್ತಾರೆ, ದುರುದ್ದೇಶಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಈ ಥರದ್ದೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಶಾಸಕರು. ಅಲ್ಲ, ಅವ್ರು ಏನು ಬೇಕಾದರೂ ಹೇಳ್ಬೋದು. ಅವರು ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟ ವಿಚಾರ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಹಗರಣಗಳು ಆಚೆ ಬರ್ತವೆ? ಹಗರಣಗಳು ಆಚೆ ಬಂದಿರೋದ್ರಿಂದ ಜನಗಳು ಅದನ್ನು ಕೇಳ್ತಾರೆ. ಬಿಟ್ಟರೆ ಅವ್ರು ಒಳ್ಳೆ ಕೆಲಸ ಮಾಡಲಿ, ಅವ್ರು ನಾಗರಿಕರಿಗೆ ಸಹಾಯ ಆಗುವಂಥ ಕೆಲಸ ಮಾಡಲಿ ಅನ್ನೋದಷ್ಟೇ. ಥ್ಯಾಂಕ್ ಯು. ಇಷ್ಟು ಕುಸುಮಾ ಹನುಮಂತರಾಯಪ್ಪ ಮತ್ತು ಕ್ಯಾಮರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.